ಅವರು ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕರು. ಅವರು ಜನನಾಯಕರು. ಅಂಥ ಜನನಾಯಕರನ್ನು ಇವತ್ತು ನಾವುಗಳು ಕಳ್ಕೊಂಡಿದ್ದೇವೆ. ಭೀಮಣ್ಣ ಖಂಡ್ರೆಯವರು ಅಂದ್ರೇ ಒಂದು ಹೋರಾಟ. ಅದು ಜನತೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ನಾಡು ನುಡಿ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಶೈಕ್ಷಣಿಕ ಪ್ರಗತಿಗಾಗಿ ಹೋರಾಟ ಮಾಡಿದ್ದಾರೆ. ಧಾರ್ಮಿಕ ಹಕ್ಕುಗಳಿಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಆ ದಿಸೆಯಲ್ಲಿ ಅವರ ಹೋರಾಟ ಇವತ್ತಿಗೂ ಇತಿಹಾಸವಾಗಿ ನಮ್ಮ ನಡುವೆ ಇದೆ. ಜನನಾಯಕರು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಉಜ್ವಲವಾದ ಉದಾಹರಣೆ ಭೀಮಣ್ಣ ಖಂಡ್ರೆಯವರು. ತಮ್ಮ ಹೋರಾಟದ ಬದುಕಿನ ಮುಖಾಂತರವಾಗಿ ಯಾವುದನ್ನು ಸಮಾಜಕ್ಕೆ ಕೊಡಿಸ್ಬೇಕು ಅದನ್ನ ಕೊಡಿಸಿದ್ದಾರೆ. ಈ ದಿಸೆಯಲ್ಲಿ ಅವ್ರದ್ದು ಒಂದು ಸಾರ್ಥಕ ಬದುಕು, ಸಮರ್ಪಣೆಯ ಬದುಕು, ಸಾರ್ಥಕ ಬದುಕು, ಅದು ಸಂತೃಪ್ತಿಯ ಬದುಕು. ಅಂಥ ಸಂತೃಪ್ತಿಯ ಬದುಕನ್ನು ಅವರು ನಡೆಸಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಬೋದು. ಅವರು ಸಮಾನತೆಯ ಪರವಾಗಿದ್ದರು. ಯಾವತ್ತಿಗೂ ಸಾಮಾಜಿಕ ಅಸಮಾನತೆ ಇರಬಾರ್ದು, ಅಸಮಾನತೆ ಇರಬಾರ್ದು. ಅದಕ್ಕೋಸ್ಕರವಾಗಿ ಬಸವಾದಿ ಶರಣರು ಹೆಂಗೆ ಸಮಾನತೆಗೋಸ್ಕರವಾಗಿ ಹೋರಾಟ ಮಾಡಿದರು, ಹಂಗೆ ಭೀಮಣ್ಣ ಖಂಡ್ರೆಯವರೂ ಕೂಡ ಸಮಾನತೆಗೋಸ್ಕರವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ.